ಈ ಕಲ್ಲುಗಳನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಇದು ಕೇವಲ ಕಲ್ಲಿನ ಗೋಡೆಯಲ್ಲ, ಬದಲಿಗೆ 7 ಶತಮಾನಗಳ ಹಿಂದೆ ಕಲ್ಲಿನಲ್ಲಿ ಬರೆದ ಒಂದು ಅದ್ಭುತ ಕಾವ್ಯ. ಆಧುನಿಕ ತಂತ್ರಜ್ಞಾನವಾಗಲಿ ಅಥವಾ ಯಾವುದೇ ಮೆಷಿನ್ಗಳಾಗಲಿ ಇಲ್ಲದ ಆ ಕಾಲದಲ್ಲಿ ಕೇವಲ ಉಳಿ ಮತ್ತು ಸುತ್ತಿಗೆಯಿಂದ ಇಷ್ಟೊಂದು ನಿಖರವಾದ ಕಲಾಕೃತಿಯನ್ನು ಕೆತ್ತಲು ಹೇಗೆ ಸಾಧ್ಯ? ಮೈಸೂರು ಜಿಲ್ಲೆಯ ಟಿ. ನರಸೀಪುರ ತಾಲೂಕಿನಲ್ಲಿ ಕಾವೇರಿ ನದಿಯ ದಂಡೆಯ ಮೇಲಿರುವ ಒಂದು ಪುಟ್ಟ ಗ್ರಾಮವೇ ಈ ಸೋಮನಾಥಪುರ. ಇಲ್ಲಿ ತಲೆ ಎತ್ತಿ ನಿಂತಿರುವ ಚನ್ನಕೇಶವ ದೇವಾಲಯ ಹೊಯ್ಸಳ ಶೈಲಿಯ ಶಿಲ್ಪಕಲೆಯ ಪರಮೋಚ್ಚ ಶಿಖರ. ಇತ್ತೀಚೆಗಷ್ಟೇ ಈ ಜಾಗವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಎಂದು ಘೋಷಿಸಿದೆ. ಇಂದು ನಾವು ಈ ವಿಡಿಯೋದಲ್ಲಿ 750 ವರ್ಷಗಳ ಹಿಂದಿನ ಆ ರೋಮಾಂಚಕ ಇತಿಹಾಸವನ್ನು ಮತ್ತು ಈ ಅದ್ಭುತ ಕಲಾಕೃತಿಯ ಹಿಂದಿರುವ ರಹಸ್ಯಗಳನ್ನು ಅನ್ವೇಷಿಸಲಿದ್ದೇವೆ. ನಾವು ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ ನಾವೀಗ ತಲುಪುವುದು ಕ್ರಿಸ್ತಶಕ 1268ಕ್ಕೆ. ಅದು ಹೊಯ್ಸಳ ಸಾಮ್ರಾಜ್ಯದ ವೈಭವದ ಕಾಲ. ಹೊಯ್ಸಳ ರಾಜ 3ನೇ ನರಸಿಂಹನ ದಂಡನಾಯಕನಾಗಿದ್ದ ಸೋಮನಾಥ ಎಂಬುವವನು ಇಲ್ಲಿ ಒಂದು ಭವ್ಯವಾದ ಅಗ್ರಹಾರವನ್ನು ನಿರ್ಮಿಸಿ ಅದಕ್ಕೆ ತನ್ನದೇ ಹೆಸರನ್ನಿಟ್ಟನು. ಅದೇ ಸೋಮನಾಥಪುರ. ತನ್ನ ರಾಜನ ಮೇಲಿನ ಭಕ್ತಿ ಮತ್ತು ಕಲೆಯ ಮೇಲಿನ ಪ್ರೀತಿಗಾಗಿ ಸೋಮನಾಥ ಇಲ್ಲಿ ಒಂದು ಅಪ್ರತಿಮ ದೇವಾಲಯವನ್ನು ಕಟ್ಟಲು ನಿರ್ಧರಿಸಿದನು. ಇದಕ್ಕಾಗಿ ಸಾಮ್ರಾಜ್ಯದ ಅತ್ಯುತ್ತಮ ಶಿಲ್ಪಿಗಳನ್ನು ಆಹ್ವಾನಿಸಲಾಯಿತು. ಇವರಲ್ಲಿ ಪ್ರಮುಖನಾದವನು ಮಲ್ಲಿತಮ್ಮ ಎಂಬ ಪ್ರಸಿದ್ಧ ಶಿಲ್ಪಿ. ಈ ದೇವಾಲಯದ ವಿಶೇಷತೆಯೆಂದರೆ ಇಲ್ಲಿನ ಶಿಲ್ಪಿಗಳು ತಮ್ಮ ಕಲಾಕೃತಿಗಳ ಕೆಳಗೆ ತಮ್ಮ ಹೆಸರನ್ನು ಹೆಮ್ಮೆಯಿಂದ ಕೆತ್ತಿಕೊಂಡಿದ್ದಾರೆ. ಪ್ರಾಚೀನ ಭಾರತದಲ್ಲಿ ಕಲಾವಿದರು ತಮ್ಮ ಹೆಸರನ್ನು ಬಹಿರಂಗಪಡಿಸುತ್ತಿರಲಿಲ್ಲ, ಆದರೆ ಹೊಯ್ಸಳರು ಕಲೆಗೆ ನೀಡುತ್ತಿದ್ದ ಗೌರವಕ್ಕೆ ಈ ಸಹಿಗಳೇ ಸಾಕ್ಷಿ. ಈ ದೇವಾಲಯದ ವಾಸ್ತುಶಿಲ್ಪ ನಿಜಕ್ಕೂ ಇಂಜಿನಿಯರಿಂಗ್ ಅದ್ಭುತ. ಇಡೀ ದೇವಾಲಯವು ನೇರವಾಗಿ ಭೂಮಿಯ ಮೇಲಿರದೆ 3 ಅಡಿ ಎತ್ತರದ ನಕ್ಷತ್ರಾಕಾರದ ವೇದಿಕೆಯ ಮೇಲೆ ನಿಂತಿದೆ. ಇದನ್ನು ಜಗತಿ ಎನ್ನಲಾಗುತ್ತದೆ. ಈ ವಿಶಿಷ್ಟ ನಕ್ಷತ್ರಾಕಾರದ ವಿನ್ಯಾಸದಿಂದಾಗಿ ದೇವಾಲಯದ ಗೋಡೆಗಳಿಗೆ ಅಸಂಖ್ಯಾತ ಮೂಲೆಗಳು ಸಿಗುತ್ತವೆ. ಇದರಿಂದಾಗಿ ಶಿಲ್ಪಿಗಳಿಗೆ ಕೆತ್ತನೆ ಮಾಡಲು ಹೆಚ್ಚಿನ ಜಾಗ ಸಿಕ್ಕಂತಾಯಿತು. ಇಲ್ಲಿ ಬಳಸಿರುವ ಕಲ್ಲು ಗ್ರಾನೈಟ್ ಅಲ್ಲ, ಬದಲಿಗೆ ಬಳಪದ ಕಲ್ಲು ಅಥವಾ ಸೋಪ್ ಸ್ಟೋನ್. ಈ ಕಲ್ಲು ಗಣಿಯಿಂದ ತೆಗೆದಾಗ ಅತ್ಯಂತ ಮೃದುವಾಗಿರುತ್ತದೆ. ಇದರಿಂದಾಗಿ ನೂಲಿನಂತಹ ಸೂಕ್ಷ್ಮ ವಿನ್ಯಾಸಗಳನ್ನು ಕೆತ್ತಲು ಸಾಧ್ಯವಾಗುತ್ತದೆ. ಆದರೆ ಕಾಲ ಕಳೆದಂತೆ ಗಾಳಿಗೆ ತೆರೆದುಕೊಂಡಾಗ ಇದು ವಜ್ರದಂತೆ ಗಟ್ಟಿಯಾಗುತ್ತದೆ. ದೇವಾಲಯದ ಕೆಳಭಾಗದಲ್ಲಿ ಸಾಲಾಗಿ ನಿಂತಿರುವ 100 ಆನೆಗಳು, ಅವುಗಳ ಮೇಲಿರುವ ಕುದುರೆಗಳು, ಸಿಂಹಗಳು ಮತ್ತು ಅದರ ಮೇಲಿನ ಗೋಡೆಗಳಲ್ಲಿ ರಾಮಾಯಣ, ಮಹಾಭಾರತದ ಕಥೆಗಳು ಕಣ್ಣಿಗೆ ಕಟ್ಟಿದಂತೆ ಮೂಡಿಬಂದಿವೆ. ದೇವಾಲಯದ ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ನಮಗೆ ಕಾಣಿಸುವುದು ಲೇತ್ ಯಂತ್ರದಲ್ಲಿ ಕಡಿದು ಪಾಲಿಶ್ ಮಾಡಿದಂತಿರುವ ಭವ್ಯವಾದ ಕಂಬಗಳು. ಇವುಗಳನ್ನು ಕೈಯಿಂದಲೇ ಉಜ್ಜಿ ಕನ್ನಡಿಯಂತೆ ಹೊಳೆಯುವಂತೆ ಮಾಡಲಾಗಿದೆ. ಇನ್ನು ಮೇಲ್ಛಾವಣಿಯನ್ನು ನೋಡಿದರೆ ಕಲ್ಲಿನಲ್ಲಿ ಕೆತ್ತಿದ 16 ವಿಭಿನ್ನ ಶೈಲಿಯ ಕಮಲದ ಮೊಗ್ಗುಗಳು ತಲೆಕೆಳಗಾಗಿ ಅರಳಿದಂತೆ ಭಾಸವಾಗುತ್ತವೆ. ಈ ದೇವಾಲಯದಲ್ಲಿ ಕೃಷ್ಣನ 3 ರೂಪಗಳಾದ ಜನಾರ್ದನ, ವೇಣುಗೋಪಾಲ ಮತ್ತು ಕೇಶವನ ಗರ್ಭಗುಡಿಗಳಿವೆ. ಆದರೆ ಅತ್ಯಂತ ದುರಂತದ ವಿಷಯವೆಂದರೆ ಮುಖ್ಯ ಗರ್ಭಗುಡಿಯಲ್ಲಿರಬೇಕಾದ ಮೂಲ ಕೇಶವನ ಮೂರ್ತಿ ಇಂದು ಅಲ್ಲಿಲ್ಲ. 14ನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರ ಆಕ್ರಮಣಕ್ಕೆ ಈ ದೇವಾಲಯ ತುತ್ತಾಯಿತು. ಇಲ್ಲಿನ ಮೂರ್ತಿಗಳನ್ನು ಭಂಗಗೊಳಿಸಲಾಯಿತು. ಸನಾತನ ಧರ್ಮದ ನಿಯಮಗಳ ಪ್ರಕಾರ ಭಿನ್ನವಾದ ಮೂರ್ತಿಗಳಿಗೆ ಪೂಜೆ ಮಾಡುವಂತಿಲ್ಲ. ಹಾಗಾಗಿ ಅಂದಿನಿಂದ ಇಂದಿನವರೆಗೆ ಇಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳು ನಡೆಯುತ್ತಿಲ್ಲ. ನೀವು ಮೈಸೂರಿಗೆ ಬಂದಾಗ ಕೇವಲ ಅರಮನೆಯನ್ನು ಮಾತ್ರ ನೋಡಿ ಹಿಂತಿರುಗಬೇಡಿ. ಅಲ್ಲಿಂದ ಕೇವಲ 1 ಗಂಟೆಯ ದೂರದಲ್ಲಿರುವ ಟಿ. ನರಸೀಪುರದ ಈ ಸೋಮನಾಥಪುರಕ್ಕೆ ಒಮ್ಮೆ ಭೇಟಿ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಇತಿಹಾಸದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ರೋಮಾಂಚಕ ಜಾಗದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.